ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರವಿ ಯೂಟ್ಯೂಬ್ ಚಾನಲ್. ಯಾರಿಗೆಲ್ಲ ನಾನು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಇರೋದಿಲ್ಲ, ಇವನ್ ನನಗೂ ಕೂಡ ಆಸೆ ಇರುತ್ತೆ, ಹಾಗೆ ಎಲ್ಲರಿಗೂ ಕೂಡ ಆಸೆ ಇರ್ತೈತಿ. ಬಟ್ ಅವ್ರಿಗೆ ನಾನು ಸ್ಲಿಮ್ ಆಗಬೇಕು, ಹೇಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತಾನೆ ಗೊತ್ತಿರೋದಿಲ್ಲ. ಹೇಗೆ ನಾನು ಏನು ರೂಲ್ಸ್ನ ಏನು ಡಯಟ್ನ ಫಾಲೋ ಮಾಡಿದರೆ ಯಾವ ಎಕ್ಸಸೈಸ್ ಮಾಡಬೇಕು ಅಂತಾನೆ ಕೆಲವೊಂದಿಷ್ಟು ಪೀಪಲ್ಸ್ಗೆ ಗೊತ್ತಿರೋದಿಲ್ಲ. ಹೇಗಪ್ಪ ಅಂತ ಹೇಳಿದರೆ, ಈಗ ಅವರು ಸಡನ್ಲಿ ಅವ್ರ ಮಿರರ್ ಮುಂದೆನೇ ಹೋಗ್ತಾರೆ, ಬಟ್ ಅವರಿಗೆ ಅವ್ರ ಬಾಡಿ ನೋಡ್ಕೊಂಡಾಗ ಶೇಮ್ ಔಟ್ ಆಗಿಬಿಡ್ತೈತಿ. ಹೆಂಗೆ ಅಂತ ಹೇಳಿದ್ರೆ ತಮ್ಮ ಮೇಲೆ ತಮಗೆ ಅಸೂಯೆ ಉಟ್ಕೊಂಡ್ಬಿಡ್ತೈತಿ. ಅದಕ್ಕೆ ನಾನು ಹೇಳೋ ಕೆಲವೊಂದಿಷ್ಟು ಟ್ರಿಕ್ಸ್ನ ನೀವು ಕೆಲವೊಂದಿಷ್ಟು ಎಕ್ಸಸೈಸ್ ಆಗ್ಬೋದು, ಕೆಲವೊಂದಿಷ್ಟು ರೂಲ್ಸ್ನ ನಿಮ್ಮ ಊಟದಲ್ಲಿ ನೀವು ಬದಲಾವಣೆ ಮಾಡ್ಕೊಂಡು ಹೋದರೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಅಂತೂ ಸಕ್ಸಸ್ ಆಗ್ಬೋದು. ಶುಗರ್ ಅಂತೂ ಪೂರ್ತಿ ಕಟ್ ಮಾಡಲೇಬೇಕು. ಏನು ಶುಗರ್ ಐಟಮ್ಸು, ಜಂಕ್ ಫುಡ್ಸ್ ನಾವು ಏನು ತಗೊಳ್ಳೋಕ್ಕೆ ಹೋಗಬಾರ್ದು. ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮೇನ್ ಪಾಯಿಂಟ್ ಅಂತ ಹೇಳಿದರೆ ಶುಗರ್ನ ನೀವು ಪೂರ್ತಿ ಕಟ್ ಮಾಡಲೇಬೇಕು. ಬೇಕಾಯಿತು ನಿಮ್ಗೆ ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಅಂತ ಹೇಳಿದರೆ ಅನಿಸಿದರೆ ನೀವು ಬ್ಲ್ಯಾಕ್ ಕಾಫಿನ ತಗೋಬಹುದು. ಶುಗರ್ ಅಂತೂ ಫುಲ್ ಅವಾಯ್ಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿ. ಬೆಳಗ್ಗೆ ಬೇಗನೆ ಎದ್ದೇಳಬೇಕು. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಯಾಕಂತ ಹೇಳಿದ್ರೆ ಬೆಳಗ್ಗೆ ನಮ್ಮ ಕ್ಯಾಲೋರೀಸ್ ಬಂದ್ಬಿಟ್ಟು ಬರ್ನ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಬೆಳಗ್ಗೆ ಟೈಮಲ್ಲಿ ಖಾಲಿ ಹೊಟ್ಟೆಯಲ್ಲಿ ನಾವು ಏನು ಎಕ್ಸಸೈಸ್ ಮಾಡ್ತೀವಲ್ಲ, ಇಲ್ಲಪ್ಪ ನಮಗೆ ಯೋಗ ಮಾಡಬೇಕು ಅಂತ ಹೇಳಿದ್ರೆ ಯೋಗನಾದರೂ ಮಾಡ್ಕೊಳ್ಳಿ, ವಾಕಿಂಗ್ ಆದರೂ ಮಾಡ್ಕೊಳ್ಳಿ. ಬೆಳಗ್ಗೆ ಟೈಮ್ ಅಂತೂ ಬೆಸ್ಟ್ ಅಂತ ಹೇಳ್ಬೋದು. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನೀವು ಒಂದು ಹಾಫ್ ಆನ್ ಅವರ್ ಆಯ್ತು, 1 ಅವರ್ ಆಯ್ತು ನಿಮ್ಮ ಎಕ್ಸಸೈಸ್ಗೆ, ಯೋಗಕ್ಕೆ ಒಂದು ಸ್ವಲ್ಪ ಟೈಮ್ನ ನೀವು ತೆಗೆದಿಡಬೇಕು. ಆ ಟೈಮಲ್ಲಿ ನೀವು ಎಕ್ಸಸೈಸ್ ಮಾಡಿದರೆ ನಿಮ್ಮ ಕ್ಯಾಲೋರೀಸ್ ಬರ್ನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೆ 1 ಗ್ಲಾಸ್ ಬಿಸಿನೀರನ್ನು ನೀವು ಪ್ರತಿನಿತ್ಯ ಕನ್ಸ್ಯೂಮ್ ಮಾಡ್ಬೋದು. ಪ್ರತಿನಿತ್ಯ 1 ಗ್ಲಾಸ್ ಉಗುರು ಬೆಚ್ಚನೆ ಬಿಸಿನೀರನ್ನು ನೀವು ಕುಡಿಬೇಕು, 1 ಗ್ಲಾಸ್ ಬಿಸಿನೀರು. ಅದೇ ರೀತಿ ನೀವು ಪ್ರೋಟೀನ್ ಅಂಶವಿರುವ ಇಲ್ಲ ನಾರಿನ ಅಂಶವಿರುವ ತರಕಾರಿಗಳು, ಹಣ್ಣುಗಳು, ಪ್ರೋಟೀನ್ ಅಂಶವಿರುವ ಫುಡ್ಡನ್ನು ನೀವು ಕನ್ಸ್ಯೂಮ್ ಮಾಡಬೇಕು, ತೆಗೆದುಕೊಳ್ಬೇಕು. ಬೆಳಗ್ಗೆ ನಿಮ್ಮ ಆಹಾರದಲ್ಲಿ ಹೆಚ್ಚಾಗಿ ಪ್ರೋಟೀನ್ ಅಂಶವಿರುವ ನೀವು ಫುಡ್ನ ನೀವು ತಗೊಂಡ್ರೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅದು ಒಂದು ಹೆಲ್ಪ್ ಆಗ್ಬೋದು. ಪ್ರೋಟೀನ್ ಅಂತ ನೋಡೋದಾದ್ರೆ ನೀವು ಎಗ್ಸ್ ತಗೋಬಹುದು, ಇಲ್ಲ ಚಿಕನ್ಸ್ ತಗೋಬಹುದು, ಇಲ್ಲ ಸೋಯಾ ಚಂಕ್ಸ್ ತಗೋಬಹುದು, ಇಲ್ಲ ಪ್ರೋಟೀನಲ್ಲಿ ಇಲ್ಲ ಮೊಳಕೆ ಬೆಳೆಸಿದಂಥ ಕಾಳುಗಳನ್ನಾದರೂ ನೀವು ಆ್ಯಡ್ ಮಾಡ್ಕೋಬಹುದು. ಪ್ರೋಟೀನ್ ಅಂತ ಬಂದರೆ ಇಲ್ಲ ಪನ್ನೀರ್ ಆಗಿರ್ಬೋದು. ಈ ಥರ ನೀವು ಪ್ರೋಟೀನ್ ಅಂಶನ ಬೆಳಗ್ಗೆ ನಾಷ್ಟದಲ್ಲಿ, ಬ್ರೇಕ್ಫಾಸ್ಟಲ್ಲಿ ತಗೊಳ್ತಾ ಹೋಗಬೇಕು. ಈಗ ಕಾಳಲ್ಲಿ ಅಂತ ತಗೊಳ್ಳೋದಾದರೆ ಹೆಸರು ಕಾಳು ಬೆಸ್ಟ್, ಇಲ್ಲ ಶೇಂಗಾ ಇಲ್ಲ ಕಡಲೆಕಾಳು, ಇವನ್ನೆಲ್ಲ ನೀವು ಮೊಳಕೆ ಮಾಡಿ ಆದಮೇಲೆ ಅವನ್ನ ನೀವು ನಿಮ್ಮ ಬ್ರೇಕ್ಫಾಸ್ಟಲ್ಲಿ ನೀವು ಪ್ರೋಟೀನ್ ಆಗಿ ಸ್ವಲ್ಪ ಕನ್ಸ್ಯೂಮ್ ಮಾಡಿಕೊಂಡ್ರೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಪ್ರೋಟೀನ್ ಅಂಶ ತುಂಬ ಇರುತ್ತೆ ಕಾಳುಗಳಲ್ಲಿ. ಹೆಚ್ಚಾಗಿ ಒಂದು ಹಣ್ಣನ್ನು ಸೇವನೆ ಮಾಡೋದನ್ನ ನೀವು ಕಲಿಬೇಕು. ಎಷ್ಟು ಹಣ್ಣು ತರಕಾರಿಗಳನ್ನ ನೀವು ತಿಂತಾ ಹೋಗ್ತೀರಾ, ನಿಮ್ಮ ಆಹಾರದಲ್ಲಿ ನೀವು ಅದನ್ನ ಸೇರ್ಪಡೆ ಮಾಡ್ಕೊತೀರಾ, ಅಷ್ಟು ನಿಮಗೆ ಒಳ್ಳೆಯದು. ಅಷ್ಟು ಹೆಚ್ಚಾಗಿ ನಿಮ್ಮ ನಾರಿನ ಅಂಶಗಳು, ಹೆಚ್ಚಾಗಿ ಪ್ರೋಟೀನ್ಗಳು, ಈ ಥರ ನೀವು ತರಕಾರಿಗಳನ್ನು ನೀವು ನಿಮ್ಮ ಆಹಾರದಲ್ಲಿ ತಗೋಬೇಕು, ಆ್ಯಡ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದರೆ, ನೀವು ಡೈಲಿ 3 ರಿಂದ 4 ಲೀಟರ್ ನೀರನ್ನು ಕುಡಿಲೇಬೇಕು, ತಪ್ಪಿಸ್ಲೇಬಾರ್ದು. ಈ ಥರ ನೀವು ಮೇಂಟೈನ್ ಮಾಡಬೇಕು. ನೀರಿನ ವಿಷಯಕ್ಕೆ ಬಂದರೆ ಈ ಥರ ನೀವು ಡೈಲಿ 3 ಲೀಟ್ರಿಂದ 4 ಲೀಟರ್ ನೀರು ಕುಡಿಲೇಬೇಕು. ಮತ್ತು ಇನ್ನೊಂದು ಪಾಯಿಂಟ್ ನೋಡೋದಪ್ಪ ಅಂತ ಹೇಳಿದರೆ ನಿದ್ದೆ ಅಂತೂ ತುಂಬ ಚೆನ್ನಾಗಿ ಆಗಬೇಕು. ದಿನಕ್ಕೆ 7 ರಿಂದ 8 ಅವರ್ ನಿದ್ದೆನೇ ಮುಖ್ಯ. ಇಲ್ಲ ಸ್ಟ್ರೆಸ್, ಒತ್ತಡದಿಂದ ನಿದ್ದೆ ಹೆಚ್ಚು ಕಮ್ಮಿ ಆದಾಗ ನಮ್ಮ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗಿಬಿಟ್ಟು ನಮ್ಮ ದೇಹ ತುಂಬ ಫ್ಯಾಟ್ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಏನಪ್ಪ ಅಂತಂದರೆ ನೀವು ನಿದ್ದೆನ ಕರೆಕ್ಟಾಗಿ ಮಾಡಬೇಕು. ನಿದ್ದೆ 7 ರಿಂದ 8 ಅವರ್ಸ್ ನಿದ್ದೆ ಮಾಡಿದೆ ಅಂದರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಿದ್ದೆ ಕೂಡ ನೀವು ಚೆನ್ನಾಗಿ ಮಾಡ್ಕೊಳ್ಳಿ. ಹಾಗೆ ಸ್ಕಿಪ್ಪಿಂಗ್ ಕೂಡ ನೀವು ಮಾಡ್ಬೋದು. ಹಾಫ್ ಆನ್ ಅವರ್, 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಸ್ಕಿಪ್ಪಿಂಗ್ ಅಂದರೆ ಹಗ್ಗದ ಆಟನೂ ಕೂಡ ನೀವು ಮಾಡ್ಕೋಬಹುದು. ಯಾರಿಗೆಲ್ಲ ಹಗ್ಗದ ಆಟ ಇಂಟ್ರೆಸ್ಟ್ ಇರುತ್ತೆ ಅವರು ಕೂಡ ಸ್ಕಿಪ್ಪಿಂಗ್ ಮಾಡ್ಕೋಬಹುದು. ಅದರಲ್ಲಿ ತುಂಬ ಬೆಸ್ಟ್ ಅಂತ ಹೇಳ್ಬೋದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ನೀವು ಸ್ಕಿಪ್ಪಿಂಗ್ ಕೂಡ ನಿಮ್ಮ ಒಂದು ದಿನನಿತ್ಯದ ಚಟುವಟಿಕೆಯಲ್ಲಿ ನೀವು ಸ್ಕಿಪ್ಪಿಂಗ್ ಕೂಡ ಮಾಡ್ಕೋಬಹುದು ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಹಾಗೆ ಒಂದು ಒಳ್ಳೆ ಡಯಟ್ನ ನೀವು ಸ್ಟಾರ್ಟ್ ಮಾಡಬೇಕು. ಡಯಟ್ ಅಂತ ಬಂದ್ಬಿಟ್ಟು ಸಪ್ಪೆ ಊಟ ಮಾಡಬೇಕು, ಸಪ್ಪೆದೆಲ್ಲ ತಿನ್ನಬೇಕು, ನಮ್ಗೆ ಇಷ್ಟ ಬಂದದೆಲ್ಲ ತಿನ್ನಬಾರ್ದು ಅಂತ ಏನಿಲ್ಲ. ಡಯಟ್ ಅಂದರೆ ಮೊದಲು ಅರ್ಥ ಮಾಡ್ಕೊಳ್ಳಿ ಏನು ಅಂತ. ಡಯಟ್ ಅಂದರೆ ನಿಮ್ಮ ಒಂದು ಊಟದ ಪ್ಲೇಟನ್ನು ಸಮತೋಲನದಲ್ಲಿ ಮಾಡಿಕೊಂಡು ಊಟ ನೀವು ಮಾಡೋದು. ಹೇಗಪ್ಪ ಅಂತಂದರೆ ಪ್ಲೇಟ್ ರೂಲ್. ಜಸ್ಟ್ ನೀವು ಈಗ ಒಂದು ತಟ್ಟೆ ತುಂಬ ಅನ್ನ ಊಟ ಮಾಡ್ತೀರಾ ಅಂತ ಹೇಳಿದರೆ ಆ ಥರ ಮಾಡೋಕೆ ಹೋಗಬೇಡಿ. ನಿಮ್ಮ ಒಂದು ಅನ್ನದಲ್ಲಿ ಸೊಪ್ಪು, ತರಕಾರಿ, ಈ ಥರ ಹಣ್ಣುಗಳು, ಈ ಥರ ಎಲ್ಲ ನೀವು ಆ್ಯಡ್ ಮಾಡ್ಕೊಳ್ಳಿ. ಪ್ರೋಟೀನ್ಸ್, ಕಾರ್ಬ್ಸ್, ನಾರಿನ ಅಂಶಗಳು, ಈ ಥರ ಎಲ್ಲ ನೀವು ತಗೋತಾ ಹೋದರೆ ನಿಮ್ಮ ಒಂದು ಡಯಟಲ್ಲಿ ಸಕ್ಸಸ್ನ ಕಾಣ್ಬೋದು. ಡಯಟ್ ಅಂದರೆ ಮತ್ತೆ ನೀವು ಹೆದರ್ಕೊಳ್ಳೋಕೆ ಹೋಗಬೇಡಿ, ತುಂಬ ಏನಿಲ್ಲ. ಪ್ಲೇಟ್ ರೂಲ್ ಅಂತ ಇರ್ತೈತಿ. ಆ ಪ್ಲೇಟ್ ರೂಲ್ನ ನೀವು 1/4 ಭಾಗ ಕಾರ್ಬೋಹೈಡ್ರೇಟ್ಸ್ ತಗೋಬೇಕು, ಇನ್ನು ಅರ್ಧ ಭಾಗ ಪ್ರೋಟೀನ್ ತಗೋಬೇಕು.
ಇದೇ ಥರ ನಿಮ್ಮ ಪ್ಲೇಟನ್ನು ಸಮತೋಲದಲ್ಲಿ ಇಟ್ಕೊಂಡು ಹಣ್ಣು ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡು ನೀವು ಊಟ ಮಾಡ್ಬೋದು. ಇದೇ ಡಯಟ್. ಇಷ್ಟೊಂದು ವೇಟ್ ಲಾಸ್ನ ಟಿಪ್ಸ್ನ ನಿಮಗೆ ಕೊಟ್ಟಿದ್ದೀನಿ, ನೀವು ಹಾಗೆ ಹೋಗ್ಬೋದಾ? ಇಲ್ಲ ತಾನೇ? ನನ್ನ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ನಿಮಗೆ ವೇಟ್ ಲಾಸ್ ಮಾಡೋದಕ್ಕೆ ಎಕ್ಸಸೈಸ್ ಬೇಕು ಅಂತ ನೀವೇನಾದರೂ ಕಮೆಂಟ್ ಮಾಡಿದರೆ ನಾನು ನಿಮಗೆ ಕೆಲವೊಂದಿಷ್ಟು ವೇಟ್ ಲಾಸ್ ಹೇಗೆ ಮಾಡ್ಕೋಬೋದು, ಬೆಲ್ಲಿ ಫ್ಯಾಟ್ನ ಹೇಗೆ ಕಡಿಮೆ ಮಾಡ್ಕೋಬೋದು ಅಂತ ಕೆಲವೊಂದಿಷ್ಟು ಎಕ್ಸಸೈಸ್ ಕೂಡ ನಿಮಗೆ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬೇಗ ಬೇಗ ಕಮೆಂಟ್ ಮಾಡಿ.